ದೇಶದ ಅನೇಕ ರೈತ ಸಂಘಟನೆಗಳು, ರೈತ ಮುಖಂಡರುಗಳು ಈ ಹೋರಾಟವನ್ನು ಬೆಂಬಲಿಸಿ ಈ ಹೋರಾಟದ ಗೆಲುವಿಗೆ ಕಾರಣೀಭೂತರಾಗಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಅವರ ಸೇವೆಯನ್ನು ಅತ್ಯಂತ ಗೌರವಯುತವಾಗಿ ನಾವು ಸ್ಮರಿಸ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದರ ಜೊತೆಯಲ್ಲಿ ವಿಶೇಷವಾಗಿ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಮ್ಮ ಹೋರಾಟವನ್ನು ಬೆಂಬಲಿಸಿ ನಮ್ಮ ಜೊತೆ ಮಾತಾಡಿ ಈ ಭೂಸ್ವಾಧೀನವನ್ನು ಕೈ ಬಿಡ್ತೀವಿ ಅಂತ ಹೇಳಿ ವಿರೋಧ ಪಕ್ಷದಲ್ಲಿ ಹೇಳಿದ್ದಂಥ ಮಾತು ಇವತ್ತು ಆಡಳಿತ ಪಕ್ಷಕ್ಕೆ ಬಂದಾಗ ಅವರು ನಿಜ ಮಾಡಿದ್ದಾರೆ, ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ನಾವು ಸಿದ್ದರಾಮಯ್ಯನವರನ್ನು ಈ ಸಮಿತಿ ಅತ್ಯಂತ ಗೌರವಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಕೊಡ್ತೀವಿ. ಅದರ ಜೊತೆಯಲ್ಲಿ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಎಚ್ ಮುನಿಯಪ್ಪನವರು ಸಹ ಈ ಭೂಸ್ವಾಧೀನ ಪ್ರಕ್ರಿಯೆ ನಿಲ್ಲಬೇಕು ಅಂತ ಹೇಳಿ ಅವರು ಸಹ ತಮ್ಮ ಎಲ್ಲ ರೀತಿಯ ಪ್ರಯತ್ನಗಳನ್ನು ನಡೆಸಿ ಈ ಉಳಿಲಿಕ್ಕೆ ಅವರು ಕಾರಣ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ನಾವು ಮತ್ತು ಪ್ರತ್ಯಕ್ಷ ನಮ್ಮ ಜೊತೆ ಇದ್ದು ಆ ಹೋರಾಟಕ್ಕೆ ಚೈತನ್ಯವನ್ನು ಕೊಟ್ಟಿದ್ದೇವೆ. ಆ ಕಾರಣಕ್ಕಾಗಿ ಇವತ್ತು ನಮ್ಮ ಹೋರಾಟವನ್ನು ಗೌರವಿಸಿ ಅಥವಾ ನಮ್ಮ ಪ್ರತಿರೋಧಕ್ಕೆ ಸ್ಪಂದಿಸಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ಈ ತೀರ್ಮಾನಕ್ಕೆ ನಾವು ಆಭಾರಿಗಳಾಗಿದ್ದೇವೆ. ಅದರ ಜೊತೆಯಲ್ಲಿ ಈ ಹೋರಾಟವನ್ನು ಬೆಂಬಲಿಸಿದಂಥ ಈ ನಾಡಿನ ಅನೇಕ ಸಂಘಟನೆಗಳು, ಅದು ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ವಿದ್ಯಾರ್ಥಿ ಯುವಜನ ಸಂಘಟನೆಗಳು, ಮತ್ತು ಚಲನಚಿತ್ರ ನಟರು, ಕಲಾವಿದರು, ಬರಹಗಾರರು, ಸಾಹಿತಿಗಳು, ಬುದ್ಧಿಜೀವಿಗಳು, ಹೋರಾಟಗಾರರು, ಚಿಂತಕರು, ಮಾಧ್ಯಮದ ಸ್ನೇಹಿತರುಗಳು, ಮತ್ತು ಒಂದು ನಾಗರಿಕ ಸಮಾಜ ಅನ್ನೋದು ಯಾವುದೇ ಸಂಘಟನೆಗೂ ಸೇರದೇ ಇದ್ದಂಥ ಅನೇಕ ನಾಗರಿಕರು ಈ ಹೋರಾಟಕ್ಕೆ ಬಾಹ್ಯವಾಗಿ ಮತ್ತು ಬಹಿರಂಗವಾಗಿ ಬೆಂಬಲವನ್ನು ಘೋಷಿಸಿ ಈ ಹೋರಾಟ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಈ ನಾಡಿನ ಅನೇಕರು, ವಿಶೇಷವಾಗಿ ದೇವನಹಳ್ಳಿಯ ಜನತೆ, ದೇವನಹಳ್ಳಿ